الله يا الله، الله يا الله، الله يا الله يا الله. يا خالق الأكوان يا رباه، يا واحدا لا نرتجي إلا هو، يا من تريح القلب إن ناداك. الله يا الله يا الله، الله يا الله، الله يا الله، الله يا الله يا الله. أنت العظيم المستعان العالي، وأنا الفقير إليك من أعمالي، فاغفر ذنوبا تعتريني يا من لا يعفو عن تلك الذنوب سواه. أعطيتني والحمد يا معطيها، نعما بشكرك لا ولن أحصيها، فامنن علي بنعمة الإيمان، والهم فؤادي كي يزد قواه. الله يا الله، الله يا الله، الله يا الله يا الله. ಮಾನ್ಯ ಸಹೋದರರೇ, ಸಹೋದರಿಯರೇ, ಒಂದು ಮಹತ್ತರವಾದ ತಿಂಗಳಲ್ಲಿ ನಾವು ಇದ್ದೇವೆ. ರಮದಾನ್ ತಿಂಗಳಾಗಿದೆ. ಈ ತಿಂಗಳಲ್ಲಿ ಕುರಾನ್ ಅವತೀರ್ಣಗೊಂಡ ಮತ್ತು ಅಲ್ಲಾಹನ ಇಷ್ಟದಾಸರಿಗೆ ಶ್ರೇಷ್ಠವಾದ ಇಬಾದತ್ತುಗಳನ್ನು ಮಾಡಿ ಅವನ ಹತ್ತಿರವಾಗುವಂತಹ ತಿಂಗಳಾಗಿದೆ. ಸಹೋದರರೇ, ನಮ್ಮ ಸಂಸ್ಥಾನದ ಹತ್ತಿರವಿರುವ ಗುಂಡಮಿ ಗ್ರಾಮದಲ್ಲಿ ಅಂತ ಹೇಳಿದರೆ ಉಡುಪಿಯ 20 ಕಿಲೋಮೀಟರ್, ಸಂಸ್ಥಾನ ಟೋಲ್ ಗೇಟ್ನಿಂದ 350 ಮೀಟರ್ ಮುಂದೆ ಬಂದು 80 ಮೀಟರ್ ಎಡಬದಿಗೆ ತಿರುಗಿದರೆ ಮಂಗಳೂರಿನಿಂದ ಬರುವವರಿಗೆ, ಕುಂದಾಪುರದಿಂದ ಬರುವವರಿಗೆ ಟೋಲ್ ಗೇಟ್ನಲ್ಲಿ ಯೂ ಟರ್ನ್ ಹೊಡೆದು 350 ಮೀಟರ್ ರಿಟರ್ನ್ ಬಂದು ಎಡಬದಿಗೆ 100 ಮೀಟರ್ ತಿರುಗಿದರೆ ಅಲ್ಲಿ ಒಂದು ಮನ್ಹಜು ಸಲಫ್, ಅಹ್ಲುಲ್ ಹದೀಸ್, ಸಲಫಿ ಮನ್ಹಜಿನ ಆಧಾರದಲ್ಲಿ ದಾವಾ ಕೇಂದ್ರ, ವಿದ್ಯಾಭ್ಯಾಸ ಕೇಂದ್ರ ಮತ್ತು ದೀನಿ ಚಟುವಟಿಕೆಗಳು, ನಮಾಜುಗಳು ಇತ್ಯಾದಿಗಳನ್ನು ನಾವಲ್ಲಿ ನಿರ್ವಹಿಸ್ತಾ ಇದ್ದೇವೆ. 3 ವರ್ಷದಿಂದ ಬಾಡಿಗೆ ರೂಪದಲ್ಲಿ ಆ ಬಿಲ್ಡಿಂಗನ್ನು ತೆಗೆದುಕೊಂಡು ನಾವು ಕಾರ್ಯವನ್ನು ನಡೆಸುತ್ತಾ ಬಂದಿದ್ದೇವೆ. ಈಗ ಆ ಜಮೀನು 25 ಸೆಣಸು ಜಮೀನನ್ನು ನಾವು ಖರೀದಿಸಬೇಕೆಂದು ಸೌತ್ ಕೆನರಾ ಸಲಫಿ ಮೂವ್ಮೆಂಟ್ ಅವರ ಬಳಿ ಹೋದಾಗ ಅವರು ನಮಗೆ ಅದರ ಬಗ್ಗೆ ಸಹಾಯ ಮಾಡಿದ್ದರು. ಅಲ್ಹಮ್ದುಲಿಲ್ಲಾ, ಅವರಲ್ಲಿ ಉಳ್ಳಾಳದ ಅಬೂ ಹುರೈರಾ ಎನ್ನುವಂಥ ಒಂದು ವ್ಯಕ್ತಿಯು ಸಹ ಅವರು ಸಹ ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಕಾಲಂಶ ಎನ್ನುವಂಥ ಸಹಾಯಗಳು ಅವರು ಸಹ ಮಾಡಿದ್ದಾರೆ. ಆ ಜಮೀನು ಖರೀದಿ ಮಾಡಲು ನಮಗೆ ಹೆಚ್ಚು ಕಡಿಮೆ 50 ಲಕ್ಷದ ಹತ್ತಿರ, 45-50 ಲಕ್ಷದ ಹತ್ತಿರ ಬೇಕು. ಈಗ ನಮಗೆ ಅದಕ್ಕೆ ಬಾಕಿ ಇರುವುದು 35-40 ಲಕ್ಷದ ಹತ್ತಿರ ಬಾಕಿ ಇದೆ. ಮಹಾನುಭಾವರಾದ ಬಶೀರ್ ಸಾಗರ್ ಅವರು ಸಹ, ಅದೇ ರೀತಿ ಖತರ್ ಅಬ್ದುಲ್ಲಾ ನಂದಾವರ ಅವರು ಸಹ ಮತ್ತು ಇತರ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ನಾವು ತಿಳಿಸಿದ್ದೇವೆ. ಕೆಲವರು ಸಹಾಯ ಮಾಡಿದ್ದಾರೆ. ಈಗ ನಿಮ್ಮಲ್ಲಿ ನಾವು ಸಹಾಯಕ್ಕಾಗಿ ಅಭ್ಯರ್ಥನೆ ಮಾಡ್ತಾ ಇದ್ದೇವೆ. ತಮ್ಮ ಕೈಲಾಗುವ 1 ರೂಪಾಯಿಯಿಂದ ಹಿಡಿದು 35-40 ಲಕ್ಷದವರೆಗೆ ತಾವು ಸಹಾಯವನ್ನು ಮಾಡಬಹುದು. ಆ ಸಹಾಯವನ್ನು ಮಾಡಲು ಇಲ್ಲಿ ಮೇಲೆ ಕಾಣಿಸುವ ಈ ನಂಬರಿಗೆ ಗೂಗಲ್ ಪೇ ಮಾಡಬಹುದು, ಫೋನ್ಪೇ ಮಾಡಬಹುದು, ಅಥವಾ ನಿಮ್ಮ ಯಾವುದೇ ರೀತಿಯ UPI ಇಂದ ಅದಕ್ಕೆ ಹಣ ಕಳಿಸಬಹುದು. ಡೈರೆಕ್ಟ್ ಆಗಿ ಸಿಗ್ತದೆ. ಸೌದಿ ಅರೇಬಿಯಾದಿಂದ ಕಳಿಸುವವರಿಗೆ ಈ ಕೆಳಗೆ ತೋರಿಸುವ
NRE ಅಕೌಂಟ್ ಆದ ನನ್ನ ಅಕೌಂಟ್ ಆಗಿದೆ, ಅದಕ್ಕೆ ಕಳಿಸಬಹುದು. ಅಥವಾ SKSMನ ಈ ಅಕೌಂಟಿಗೂ ಕಳಿಸಬಹುದು. ಗುಂಡುಮಿ ಸಂಸ್ಥಾನ ಕೆನರಾ ಬ್ಯಾಂಕಿನ ಅಕೌಂಟ್ ಆಗಿದೆ. ಅಥವಾ ಲಜಿನಾ ಫೌಂಡೇಶನ್ ಎನ್ನುವಂಥ ಟ್ರಸ್ಟಿನ ಆಧಾರದಲ್ಲಿ ನಮಗೆ ಕಳಿಸಬಹುದು. ದಯವಿಟ್ಟು ಈ ರಂಜಾನ್ ತಿಂಗಳಲ್ಲಿ ಅಲ್ಲಾಹನಿಗೆ ಹೆಚ್ಚು ಹತ್ತಿರವಾಗುತ್ತಾ ತಾವು ತಮ್ಮ ಧನ ಸಹಾಯವನ್ನು ಈ ಒಂದು ಭೂಮಿಯನ್ನು ಖರೀದಿಸಲು ತಾವು ಸಹಾಯ ಮಾಡುವಿರೆಂದು ನಂಬುತ್ತೇನೆ. ಇನ್ಶಾ ಅಲ್ಲಾ ಆದಷ್ಟು ಬೇಗ ತಾವು ಇದಕ್ಕೆ ಸ್ಪಂದಿಸಿ ತಮಗಾದಷ್ಟು ಕೊಡದೇ ಇರಬೇಡಿ. ಎಷ್ಟು ಸಾಧ್ಯ ಉಂಟು ಅಷ್ಟು ಕೊಡಿ. 1 ರೂಪಾಯಿ ಆದರೂ ತೊಂದರೆ ಇಲ್ಲ, ಕೊಡಿರಿ. ಕೊಟ್ಟು ನೀವೊಂದು ನಿಮ್ಮ ಆ ಧನ ಸಹಾಯವನ್ನು ಮಾಡಿ ಅದರಿಂದ ನಾವು ಈ ಭೂಮಿಯನ್ನು ಖರೀದಿಸಿ ಉಡುಪಿ ತಾಲೂಕಿನಲ್ಲಿ ನಾವು ದೀನಿ ತೌಹೀದಿನ ಪ್ರಚಾರವನ್ನು ಮಾಡಲು ಬಯಸಿದ್ದೇವೆ. ಇನ್ಶಾ ಅಲ್ಲಾ ತಮ್ಮೆಲ್ಲರ ಸಹಾಯಗಳಿಂದ. ಇದರ ಒಂದು ಹಿನ್ನೆಲೆ ಇದೆ ಸಹೋದರರೇ. ಸುಮಾರು 1400 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಪ್ರಥಮ ಮಸೀದಿಯನ್ನು ಹೇಳುವಂತಹ ಇಲ್ಲಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಬಾರಪೂರಿನಲ್ಲಿ ಒಂದು ಮಸೀದಿ ಇದೆ. ಆ ಮಸೀದಿ ಮಾಲಿಕ್ ಇಬ್ನ್ ದೀನಾರ್ ರವರು ಇಲ್ಲಿ ಬಂದು ವ್ಯಾಪಾರಕ್ಕಾಗಿ ಬಂದು ನೆಲೆಸಿ ಇಲ್ಲಿ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಆ ಮಸೀದಿ ಇಂದು ನಿಮಗೂ ನೋಡಲು ಸಾಧ್ಯವಿದೆ. ಆ ಮಸೀದಿಯ ದರ್ಶನವನ್ನು ಸ್ವಲ್ಪ ರೀತಿಯಲ್ಲಿ ನಾನು ನಿಮಗೆ ಮಾಡ್ತಾ ಇದ್ದೇನೆ, ನೋಡಿ. ತುಂಬಾ ಮಂದಿ ಕುತೂಹಲದಿಂದ ನೋಡ್ತಾ ಇದ್ದೀರಾ. ಅಂತೂ ಇಂತೂ ಅಲ್ಹಮ್ದುಲಿಲ್ಲಾ ನಾವು ರೀಚ್ ಆಗಿದ್ದೇವೆ. ಏನು ಕರ್ನಾಟಕದ ಪ್ರಥಮ ಮಸೀದಿ ಏನಿದೆ ಅಲ್ಲಿಗೆ ನಾವು ರೀಚ್ ಆಗಿದ್ದೇವೆ. ಇದು ಇಲ್ಲಿ ಹೈವೇಯಿಂದ ಬರುವಂತ ರೋಡ್ ಆಗಿರುತ್ತೆ. ಬೇರೆ ರೋಡು ಇದೆಯಾ ಅಂತ ಗೊತ್ತಿಲ್ಲ, ಇರಬೇಕೇನೋ, ನೋಡ್ತೇವೆ ನಾವು. ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ. ಅಲ್ಹಮ್ದುಲಿಲ್ಲಾ ನಮ್ಮ ಜೊತೆ ಸಿದ್ದಿಕ್ ಬಾಯ್ ಅವರು ಕೂಡ ಇದ್ದಾರೆ. ಒಳಗಡೆ ಹೋಗ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ನೀವೆಲ್ಲ ಒಂದು ಕುತೂಹಲದಿಂದ ಕಾಯ್ತಾ ಇದ್ರಿ. ಏನಂದ್ರೆ ಕರ್ನಾಟಕದ ಪ್ರಥಮ ಮಸೀದಿ ಯಾವುದು ಅಂತ ತಿಳ್ಕೊಳ್ಳುವಂತ ಒಂದು ಕುತೂಹಲ ನಿಮಗೂ ಇತ್ತು. ಇದು ತುಂಬಾ ಜನರಿಗೆ ತುಂಬಾ ಜನರು ಮೆಸೇಜ್ ಮಾಡ್ತಾ ಇದ್ರು. ಅಂದ್ರೆ ಕರ್ನಾಟಕದ ಪ್ರಥಮ ಮಸೀದಿ ಯಾವ್ದು ಅಂತ. ನಾವು ಯಾರಿಗೂ ಕೂಡ ಅಂದ್ರೆ ನೀವು ನಮ್ಮ ವಿಡಿಯೋ ನೋಡಿ ಆಮೇಲೆ ತಿಳ್ಕೊಳ್ಳಿ ಅಂತ ಹೇಳಿದ್ವಿ. ಅಲ್ಹಮ್ದುಲಿಲ್ಲಾ ಇವಾಗ ನಾವು ಈ ಮಸೀದಿಗೆ ರೀಚ್ ಆಗಿದ್ದೇವೆ. ಈ ಮಸೀದಿಯ ಹೆಸರಾಗಿರುತ್ತೆ ಮಾಲಿಕ್ ದಿನಾರ್ ಜುಮಾ ಮಸೀದ್ ಬಾರ್ಪುರ್. ನಮ್ಮ ಮಾಲಿಕ್ ದಿನಾರ್ ರಲಿಯಲ್ಲಾಹು ಅನ್ಹು ಅವರ ಹೆಸರನ್ನೇ ಈ ಮಸೀದಿಗೆ ಇಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕದ ಒಂದು ಪ್ರಥಮ ಮಸೀದಿಯಾಗಿರುತ್ತೆ ಇದು. ಇಲ್ಲಿ ಈ ಮಸೀದಿಯನ್ನ ನಾವು ಅಳೆತು ಅಂತ ನೋಡ್ಬೇಕಾದ್ರೆ ಈ ಮಸೀದಿ ಎಲ್ಲ ಒಂದು ನವೀಕರಣ ಮಾಡಿದ್ದಾರೆ, ಹೊಸತಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಮಾಲಿಕ್ ದಿನಾರ್ ರಲಿಯಲ್ಲಾಹು ಅನ್ಹು ಇದ್ದಂತ ಕಾಲದಲ್ಲಿ ಆ ಸಮಯದಲ್ಲಿ ಮರಣ ಹೊಂದಿದಂತ ತುಂಬಾ ಜನರ ಇಲ್ಲಿ ಏನು ದಫನ್ ಮಾಡಿದಂತಹ ಕಬ್ರಿಸ್ತಾನ ಕೂಡ ಇದೆ. ಅದೇ ರೀತಿ ಆ ಟೈಮಲ್ಲಿ ಮಾಲಿಕ್ ದಿನಾರ್ ರಲಿಯಲ್ಲಾಹು ಅನ್ಹು ಇದ್ದಂತ ಸಮಯದಲ್ಲಿ ಇಲ್ಲಿ ಈ ಮಸೀದಿ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಉಳಿದಂತಹ 2 ವಿಷಯಗಳಿದೆ. ಅದನ್ನು ನಾವು ನಿಮಗೆ ತೋರಿಸ್ತೇವೆ ಇನ್ಶಾ ಅಲ್ಲಾ. ನೋಡಿ, ಮಾಲಿಕ್ ದಿನಾರ್ ಜುಮಾ ಮಸ್ಜಿದ್. ಅದೇ ರೀತಿ ಮಾಲಿಕ್ ರಲಿಯಲ್ಲಾಹು ಅನ್ಹು ಆ ಸಂದರ್ಭದಲ್ಲಿ ಈ ಮಸೀದಿ ನಿರ್ಮಾಣ ಮಾಡಕ್ಕಂತ ತಂದಿರುವಂತಹ ಒಂದು ಕಲ್ಲು ನೋಡಿ. ಇದರಲ್ಲಿ ತುಂಬಾ ಕುರ್ಆನಲ್ಲಿರುವಂತಹ ಅಕ್ಷರಗಳೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರ ಕೈಗಳು ತಾಗಿ ಎಲ್ಲ ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಗ್ಲಾಸ್ ಅನ್ನು ಹಾಕ್ತಾರೆ ಅಂತ ಹೇಳಿದ್ದಾರೆ, ಇಲ್ಲಿ ಗುರುಗಳಿದ್ದಾರೆ. ಅದೇ ರೀತಿ ನೋಡಿ, ಬಹಳ ಒಂದು ಹಳೆಯದಾದಂತಹ ಮಸೀದಿ ನಿರ್ಮಾಣ ಮಾಡೋಕೆ ತಂದಿರುವಂತಹ ಕಲ್ಲು ಎಷ್ಟು ವರ್ಷಗಳಾಗಿರ್ಬೋದು. ಅದೇ ರೀತಿ ನೋಡಿ, ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ಬಾವಿ ನೋಡಿ, ನೀರು ನೋಡಿ ಮೇಲ್ಗಡೆನೇ ಇದೆ. ಕಲ್ಲುಗಳ ಒಂದು ಇದರಲ್ಲೇ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಮಾಡಿರುವಂಥದ್ದು ಅಂತ. ಇವಾಗೆಲ್ಲ ಲೇಟೆಸ್ಟ್ ಏನು ರಿಂಗ್ಗಳು ಅಥವಾ ಕಲ್ಲುಗಳ ಜೋಡಣೆಲ್ಲ ಇರುತ್ತೆ. ಬಟ್ ಅವತ್ತಿನ ಒಂದು ಕ್ಲೀನಾಗಿ ಕಾಣಲ್ಲ, ಯಾಕಂದ್ರೆ ಇದೆಲ್ಲ ಈ ಜೇಡರ ಬಳೆಗಳೆಲ್ಲ ಸ್ವಲ್ಪ ತುಂಬಿದೆ. ಸಹೋದರರೇ, ಇದಾಗಿದೆ ಬಾರ್ಪೂರ್ ಮಸೀದಿ. ಇಲ್ಲಿ
ದೀನಿನ ತೌಹೀದಿ ಪ್ರಚಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಿಂದ 1400 ವರ್ಷದಿಂದ ಮುಂಚೆ ಇಲ್ಲಿ ತೌಹೀದಿ ಪ್ರಚಾರ ಕರ್ನಾಟಕದಲ್ಲಿ ಮೊದಲು ಪ್ರಾರಂಭ ಮಾಡಿದ್ದೇ ಇಲ್ಲಿ ಬಾರ್ಕೂರಿನಲ್ಲಾಗಿದೆ. ನಮ್ಮ ಸಂಸ್ಥಾನದ ಹತ್ತಿರ ಕೇವಲ 4-5 ಕಿಲೋಮೀಟರ್ ಇಲ್ಲಿದ್ದು ದೂರ. فكم تسعى بها تيها وزهدك خير ما فيها كنهر بالرضا يجري كنهر بالرضا يجري قنوعا عش ولا تدع المجال لدخلة الطمع وكن راض ومقتنع تنال الفوز بالأجر تنال الفوز بالأجر تفاءل أيها الآن. ಆ ತೌಹೀದಿ ಪ್ರಚಾರವನ್ನು ಪುನರುದ್ಧಾರಗೊಳಿಸಲು, ಪುನಃ ನಿರ್ಮಿಸಲು, ಆ ಪ್ರಚಾರವನ್ನು ಕೈಗೆತ್ತಿಕೊಂಡು, ಆ ಪತಾಕೆಯನ್ನು ಕೈಗೆತ್ತಿಕೊಂಡು ತೌಹೀದಿ ಪ್ರಚಾರವನ್ನು ಮುಂದುವರಿಸಲು ನಾವು ಸನ್ನದ್ಧರಾಗಿದ್ದೇವೆ, ನಾವು ಪಣ ತೊಟ್ಟಿದ್ದೇವೆ. ಆದ್ದರಿಂದ ಅಲ್ಲಿ ನಮಗೆ ನಿಲ್ಲಲು ಒಂದು ಸಣ್ಣ ಸ್ಥಳ ಬೇಕಾಗಿರುವುದರಿಂದ ತಮ್ಮಲ್ಲಿ ಈ ಅಹವಾಲುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ತಾವು ಆದಷ್ಟು ಬೇಗ, ಆದಷ್ಟು ಒಳ್ಳೆ ರೀತಿಯಲ್ಲಿ ತಮಗೆ ಸಾಧ್ಯವಿದ್ದಷ್ಟು 1 ರೂಪಾಯಿಯಿಂದ 45 ಲಕ್ಷದವರೆಗೆ ತಾವು ಸಹಾಯವನ್ನು ಮಾಡಬಹುದು, 35 ಲಕ್ಷದವರೆಗೆ ಸಹಾಯವನ್ನು ಮಾಡಬಹುದು. ಆ ಸಹಾಯವು ನಿಮಗೆ ನಾನು ಹೇಳಿದ ರೀತಿಯಲ್ಲಿ ಮಾಡಬಹುದು. ದಯವಿಟ್ಟು ಅಲ್ಲಾಹನಿಗಾಗಿ ಸಂತೃಪ್ತಿಯಿಂದ, ಒಳ್ಳೆಯ ರೀತಿಯಲ್ಲಿ ಖುಲೂಸ್ ನಿಯತ್ತಿನಿಂದ ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹನ ದೀನನ್ನು ಪ್ರಚಾರ ಮಾಡಲು, ಪುನಃ ಜೀರ್ಣೋದ್ಧಾರಗೊಳಿಸಲು ತಾವು ಸನ್ನದ್ಧರಾಗಿರಿ, ತಾವು ಸಹಾಯ ಮಾಡಿರಿ. ತಮ್ಮ ಸಹಾಯವನ್ನು ನಾವು ಮುಂದೆ ನೋಡುತ್ತಾ ಇದ್ದೇವೆ. ಇನ್ಶಾ ಅಲ್ಲಾಹು ಸುಬ್ಹಾನಹು ವ ತಆಲಾ ಸಹಾಯ ಮಾಡುವ ಪ್ರತಿಯೊಬ್ಬರಿಗೂ, ಸಹಾಯ ಮಾಡದೇ ಇರುವವರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಇದಕ್ಕೆ ಸಹಾಯ ಮಾಡಲು ಅವರಿಗೆ ಪ್ರಚೋದನೆ ಕೊಟ್ಟು ಇದಕ್ಕೆ ಸಹಾಯ ಮಾಡುವಂತಾಗಲಿ. ಅವರ ಎಲ್ಲ ಆಗುಹೋಗುಗಳನ್ನು, ಅವರ ಸಂಕಷ್ಟಗಳನ್ನು, ಅವರ ಏನೆಲ್ಲ ತೊಂದರೆಗಳಿವೆ ಆ ತೊಂದರೆಗಳನ್ನು ನೀಗಿಸಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಅಪಾರ ಅನುಗ್ರಹವನ್ನು ನೀಡಲಿ. ನಾಳೆ ಆಖಿರತ್ತಿನಲ್ಲಿ ಇದು ಒಂದು ಒಳ್ಳೆಯ ಉತ್ತಮವಾದ ಪ್ರತಿಫಲವಾಗಿ ನಾಳೆ ಸಿಗಲಿ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. دعاء الناس أحيانا ينير الوجه عرفانا ويرفع في الفضاء قمرا يضيء ظلام دنيانا فكن للناس محتملا وكن بالفعل إنسانا وكن بابا إلى الخير ونهرا فاض إحسانا وغرد مثل قافيتي بملء الصوت ألحانا دعاء الناس يرفعنا ويعطي المرء وزانا وغرد مثل قافيتي بملء الصوت ألحانا دعاء الناس يرفعنا ويعطي المرء أوزانا دعاء الناس أحيانا ينير الوجه عرفانا ويرفع في الفضاء قمرا يضيء ظلام دنيانا ويعلي للورى رتبا ويكسي القلب إيمانا فخذ ما شئت من كلمي فقد أهديت بستانا وقدم خير أعطية وبدل سوء ما كان بذاك الله يرحمنا فنعم العبد إن لنا فهيا واتخذوا دعاء الناس عنوانا فهيا واتخذوا دعاء الناس عنوانا دعاء الناس أحيانا ينير الوجه عرفانا
ويرفع في الفضاء قمرا يضيء ظلام دنيانا. رفعت إلى رب الأنام مطالبي ووجهت وجهي نحوه ورغائبي. رفعت إلى رب الأنام مطالبي ووجهت وجهي نحوه ورغائبي. إلى المالك الأعلى الذي ليس فوقه مليك يرجى سيبه في المتاعب. إلى الصمد البر الذي فاض جوده وعم الورى طرا بجزل المواهب. مجيري من الخطب المخوف وناصري مغيثي إذا ضاقت علي مذاهبي. مقيلي إذا زلت بي النعل عاثرا وأسماح غفر وأكرام واهبي. فما زال يوليني الجميلات تلطفا ويدفع عني في صدور النوائب. ويرزقني طفلا وكهلا وقبلها جنينا ويحمني وبي المكاسب. إذا أغلق الأملاك دوني قصورهم ونهناها عن غشيانهم زجر حاجبي. فزعت إلى باب المهيمن طارقا مدلا أنادي باسمه غير هائبي. فلم ألف حجبا ولم أخش منعة وإن كان سؤلي فوق هامي الكواكب. كريم يلبي عبده كلما دعا نارا وليلا في الدجى والغياهب. يقول له لبيك عبدي يا داعيا وإن كنت خطأ كثير المعايب. فما ضاق عفوي عن جريرات خاطئ وما أحد يرجو إلي بخائب. فلا تخشى إقلالا وإن كنت مكثرا فعرفي مبذول إلى كل طالب. سأسأله ما شئت إن يمينه تسح دفاقا بالمنى والرغائب. فحسبي يا ربي في الزعازيع ملجأ وحرزا إذا خفت سهام النوائب. وحسبي خفي اللطف في كل أزمة ملاذا وأمنا في اختشاء العواقب. وصلي على المختار أوثاق شافع إذا هبت الأنسام من كل جانب. عليه من الرحمن أزكى تحية تفوح بها أرجاء في حس باسب. وأزكى صلاة ينتهي القطر دونها ويقصر عن إحصائها عد حاسب.